ಆ್ಯಕ್ಚುಲಿ ನಾನು ನನ್ನ ಮಗಳು 5 ಡೇಸಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಏನಂದರೆ ಸ್ಯಾಟರ್ಡೇ ಆ್ಯಂಡ್ ಸಂಡೇ. ವೀಕೆಂಡ್ಸ್ 2 ಡೇಸಲ್ಲಿ ಯಾಕೋ ಗೊತ್ತಿಲ್ಲ ತುಂಬ ಖುಷಿ ಇರುತ್ತೆ ನನ್ನ ಮಗಳು ನನ್ನ ಹತ್ರನೇ ಇರ್ತಾರಲ್ವಾ ಅಂತ. ಈ 5 ಡೇಸ್ ಸ್ಕೂಲ್ಗೆ ಕಳಿಸ್ತೀವಲ್ವಾ, ಅವಳು ಹೋದರೆ ತುಂಬ ಬೇಜಾರಾಗುತ್ತೆ. ಸೊ ಅದಕ್ಕೆ ನನಗೆ ಇಷ್ಟ ಇರೋ ಡೇಸ್ ಅಂದರೆ ಸ್ಯಾಟರ್ಡೇ ಸಂಡೇ. ನನ್ನ ಹಸ್ಬೆಂಡ್ ಇವಾಗ ಈ ವಿಡಿಯೋ ನೋಡಿದ್ರೆ ಸಖತ್ತನ್ನಾಗಿದ್ದಾರೆ ಅವರು. ಗೊತ್ತವರು ತುಂಬ ಲೇಝಿ, ಇವರು ಅಮ್ಮ ತಾಯಿ ಮಗಳು, ಅದಕ್ಕೆ ಇವಳು ಹಿಂಗೆ ಹೇಳ್ತಾರೆ ಅಂತ. ಸೊ ಇವತ್ತು ಸಹಾರಾ ಎಕ್ಸಿಬಿಷನ್ಗೆ ಅಂತ ಹೋಗ್ತಿದ್ವಿ. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲೂ ಯೂಟ್ಯೂಬಲ್ಲಿ ರೀಲ್ಸೆಲ್ಲ ನೋಡಿದ್ದೀನಿ ನಾನು. ಲಾಸ್ಟ್ ಇಯರ್ ಹೋಗಿದ್ದೆ. ನನ್ನ ಹಸ್ಬೆಂಡ್ಗೆ ನೈಟ್ ಟೈಮ್ ಹೇಳಿದ್ದೀನಿ ನಾನು, ಸಹಾರಾ ಎಕ್ಸಿಬಿಷನ್ ಇಟ್ಟಿದ್ದೀರಾ ಅಂತ ಕರ್ಕೊಂಡು ಹೋಗಿ ಅಂದರೆ, ಯಾಕೆ ದುಡ್ಡು ಖಾಲಿ ಮಾಡೋಕ್ಕೆ ಹೋಗ್ತೀಯಾ ಅಂತ ಹೇಳ್ತಿದ್ರು ಅವರು. ಆ್ಯಕ್ಚುಲಿ ನಾನು ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ, ನಾನು ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆಂದ ಇರೋ ಸಾರೀಸ್ಗಳು ಇತ್ತಂದರೆ, ಕಾಟನ್ ಸೀರೆಗಳು ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ ಫಸ್ಟಿಂದಾನು. ಸೊ ಬಟ್ ಒಂದೆರಡನೇ ತೊಗೊಂಡಿದ್ದೀನಿ. ಅವ್ರು ಹೇಳ್ತಾರೆ ತಗೊಳ್ಳಿ ಅಂತಾನೆ, ಬಟ್ ನಾನೇ ಸ್ವಲ್ಪ ಬೇಡ, ಎಷ್ಟು ತೊಗೋಬೇಕಂದ್ರೆ ಅಷ್ಟೇ. ಅವ್ರು ಹೇಳಿದ್ರೆ ಅಂತಾರೆ, ನಾವು ಸುಮ್ಮನೆ ಯಾಕಪ್ಪ ಅಷ್ಟು ಅಮೌಂಟ್ ವೇಸ್ಟ್ ಮಾಡಬೇಕಂತಾನೆ ನಾನು ಥಿಂಕ್ ಮಾಡ್ತೀನಿ. ಇವಾಗ ಸ್ವಲ್ಪ ನಾನು ಸೇವಿಂಗ್ಸ್ ಮಾಡ್ಕೋಬೇಕಂತ ಒಂದು ಪ್ಲ್ಯಾನಿಂಗ್ ಇದೆ. ಸೊ ಅದರಿಂದ ದುಡ್ಡು ಸುಮ್ಮನೆ ವೇಸ್ಟ್ ಮಾಡಬಾರ್ದಂತ ಅನ್ಕೋತಾ ಇದ್ದೀನಿ. ನನ್ನ ವೀಡಿಯೋ ನೋಡಿದ್ರೆ ನನ್ನ ಹಸ್ಬೆಂಡ್ ಕಂಪಲ್ಸರಿ ಮನೆಗೆ ಬಂದು ಈ ವಿಡಿಯೋ ನೋಡಿದ ತಕ್ಷಣ ಹೇಳ್ತಾರೆ, ನೀನು ಎಷ್ಟು ಚೇಂಜ್ ಆಗಿದೆಯಾ, ವೆರಿ ಗುಡ್ ಅಂತ. ಓಕೆ, ನೆಕ್ಸ್ಟ್ ಈಗ ಶಾಪಿಂಗ್ ಎಲ್ಲ ಆಯಿತು. ಇವಾಗ ನಾವು ಮನೆಗಂತ ಹೊರಟಿದ್ವಿ. ಮನೆಯಲ್ಲಿ ಹೆಣ್ಮಕ್ಳು ಇದ್ರೆ ಎಷ್ಟು ಚೆಂದ ಅಲ್ವಾ, ನಿಜವಾಗ್ಲೂ ಎಷ್ಟು ಕಲರ್ಫುಲ್ ಥಿಂಗ್ಸ್ನ ಅವ್ರು ಚಾಯ್ಸ್ ಮಾಡ್ತಾರೆ. ಒಂಥರ ಬಟರ್ಫ್ಲೈಸ್ ಆ್ಯಕ್ಚುಲಿ ಅವರು ಹೆಣ್ಮಕ್ಳು ಒಂದು ಬ್ಯೂಟಿಫುಲ್ ನನ್ನ ಪ್ರಕಾರ. ಸೊ ನಾನು ಎಷ್ಟೋ ಪುಣ್ಯ ಮಾಡ್ಕೊಂಡಿದ್ದೀನೇನೋ, ನನಗೆ ಒಂದು ಹೆಣ್ಮಗು ಹುಟ್ಟಿತ್ತು. ಬೇಕು ನಾವು ಫಿಂಗರಿಂಗ್ ಗೊತ್ತಾ? ಆಮೇಲೆ ಏನು ತೊಗೊಂಡಿದ್ಯಾ? ನಾ ಚೈನ್ ಅದಮ್ಮ. ಇದನ್ನ ಶಾರ್ಪ್ನರು, ಇದು ಶಾರ್ಪ್ನರ್. ಇದನ್ನ ಎರೇಜರ್, ಇದು ಎರೇಜರ್. ಇದನ್ನ ಆವಸ್ದು ಹೆಂಗೆ ಯೂಸ್ ಮಾಡೋದು? ಹೆಂಗ ಫಸ್ಟ್ ಸಬ್ಬಲ್ಲಿ ನೀರು ಹಾಕ್ಬಿಟ್ಟು ಸಬ್ಬ ಹಾಕ್ತಿದ್ರು ಅದನ್ನ.